ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಆ ಚಾನಲ್. ಬನ್ನಿ ಇವತ್ತು ಕಾರ್ನ್ ಫ್ರಿಟರ್ಸ್ ಅಥವಾ ಮುಸುಕಿನ ಜೋಳದ ವಡೆನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ಗೆ ನಮಗಿಲ್ಲಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೀವು ನೋಡೋದಾದರೆ, ನಾವು ಮೆಣಸಿನಕಾಯಿ ಪುಡಿ ತೊಗೊಂಡಿದ್ದೀವಿ, ಮತ್ತು ಇಲ್ಲಿ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟಿನ ಮಿಕ್ಸ್ಚರ್ ಇದೆ, ಅಲ್ಲಿ ಕಡಲೆ ಹಿಟ್ಟು, ಅರಿಶಿಣದ ಪುಡಿ, ಬಿಡಿಸಿಟ್ಟಿರುವಂತಹ ಕಾರ್ನ್, ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ ಪುಡಿ, ಇದಿಷ್ಟನ್ನು ತೊಗೊಂಡಿದ್ದೀವಿ. ಆಮೇಲೆ ಒಂದು ಬೌಲ್ನ ತೊಗೊಂಡು ಇಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಒಂದು ಮಿಕ್ಸ್ಚರ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ಗೆ ನಾವು ಈರುಳ್ಳಿ ಹಾಕ್ಕೋತಾ ಇದ್ದೀವಿ, ಆಮೇಲೆ ಕಾರ್ನ್ ಹಾಕ್ಕೋತಾ ಇದ್ದೀವಿ. ಬಟ್ ನೀವು ನಿಮಗಿಷ್ಟವಾಗಿರುವಂತಹ ವೆಜಿಟೇಬಲ್ನ ಕೂಡ ಇಲ್ಲಿ ಬಳಸ್ಬೋದು. ವೆಜಿಟೇಬಲ್ ಅಥವಾ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಕೂಡ ಬಳಸಿ ಈ ಫ್ರಿಟರ್ಸ್ನ ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕೋತಿದ್ದೀವಿ, ಮೆಣಸಿನಕಾಯಿ, ಮತ್ತು ಈ ಸಬ್ಸಿಗೆ ಸೊಪ್ಪೇನಿದೆ ಅದನ್ನು ಹಾಕ್ಕೊಂಡ್ವಿ. ಈಗ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನಕಾಯಿ ಪುಡಿ, ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಮೆಣಸಿನಕಾಯಿ ಪುಡಿ, ಅದಕ್ಕೆ ಸ್ವಲ್ಪ ರಫ್ ಆಗಿದೆ ಆ ಥರ. ಆಮೇಲೆ ಇದು ಅರಿಶಿಣದ ಪುಡಿ ಒಂದು 1/4 ಟೇಬಲ್ ಸ್ಪೂನಷ್ಟು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಈಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಇದು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರೋದು. ಸೊ ಅದನ್ನು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೀರನ್ನು ನೋಡಿ ಹಾಕ್ಕೊಳ್ಳಿ, ಕಮ್ಮಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿಯಾಗೇ ಹಾಕಬೇಕು. ಸೊ ಹಾಗಾಗಿ ಕಮ್ಮಿ ನೀರು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು. ಕಲಸಿಟ್ಟಿರುವಂಥದ್ದನ್ನ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀವಿ ನಾವಿಲ್ಲಿ, ಸಣ್ಣ ಸಣ್ಣದು ಉಂಡೆಗಳು ಮಾಡಿಟ್ಕೊಂಡಿದ್ದೀವಿ. ಆಮೇಲೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಇಲ್ಲಿ ಹಾಕ್ಕೋತಾ ಇದ್ದೀವಿ. ಸೊ ಯೂಶ್ವಲ್ ಆಗಿ ಈ ವಡೆ ಅಥವಾ ಫ್ರಿಟರ್ಸ್ನ ಮಾಡಬೇಕಾದ್ರೆ ತುಂಬಾ ಆಯಿಲ್ ಯೂಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ತಾರೆ, ಬಟ್ ಅದಷ್ಟೊಂದು ಒಳ್ಳೆಯದಲ್ಲ ಹೆಲ್ತ್ಗೆ. ಹಾಗಂತ ನಮ್ಗೆ ಇಷ್ಟವಾಗಿರೋ ರೆಸಿಪೀಸ್ ಅಥವಾ ಸ್ನ್ಯಾಕ್ಸ್ನ ತಿನ್ನೋದು ಯಾಕೆ ಬಿಡಬೇಕು ಅಂತ ಹೇಳಿ ಈಗ ನಾವು ತುಂಬ ಕಮ್ಮಿ ಆಯಿಲ್ನ ಯೂಸ್ ಮಾಡಿಕೊಂಡು ಶಾಲೋ ಫ್ರೈ ಮಾಡಿ ಈ ಡಿಶ್ನ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಉಂಡೆ ಮಾಡ್ಕೊಂಡಿರುವಂತಹ ನಮ್ಮದು ಮಿಕ್ಸ್ಚರ್ ಏನಿತ್ತು ಅದನ್ನು ಈ ಥರ ಕೈಯಲ್ಲಿ ತಟ್ಕೊಂಡು ಅಥವಾ ಚಪ್ಪಟೆ ಆಕಾರ ಮಾಡಿಕೊಂಡು ಅದನ್ನು ಪ್ಯಾನಲ್ಲಿ ಹಾಕಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀವಿ. ಒಂದು 5ರಿಂದ 6 ನಿಮಿಷ ಇದು ಫ್ರೈ ಆಗಬೇಕಾಗತ್ತೆ. ಲೋ ಫ್ಲೇಮ್ ಇಟ್ಕೊಳ್ಳಿ, ಶಾಲೋ ಫ್ರೈ ಮಾಡಿ ತಿರುಗಿಸ್ಕೊಂಡು ಈ ಥರ. ಸೊ ತುಂಬಾ ಒಂದು ಹೆಲ್ದಿ ಆಪ್ಷನ್ ಇದು. ಸೊ ಆಯಿಲಿ ಫುಡ್ ತಿಂದೇ ಇರೋರು ಅಥವಾ ಡಯಟ್ ಮಾಡ್ತಿರೋರು ಇದನ್ನೆಲ್ಲ ತಿನ್ನೋಕ್ಕಾಗದೆ, ಟೇಸ್ಟಿ ಫುಡ್ ತಿನ್ನೋಕ್ಕಾಗದೆ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಈ ಥರ ಮಾಡ್ಕೋಬಹುದು. ಸೊ ಇಲ್ಲೊಂದು ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಯೂಸ್ ಮಾಡಿರೋದು ಕರ್ಡು, ಕೊತ್ತಂಬರಿ, ಪುದೀನ, ಮೆಣಸಿನ ಪೌಡರು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀವಿ ಅದಕ್ಕೆ. ಸೊ ಒಂದು ಲೆಮನ್ ಹಾಕ್ಕೊಂಡು ಸೈಡ್ಗೊಂದು ಆನಿಯನ್ ಇಟ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಆ್ಯಂಡ್